ನಾವು ನಿಮ್ಮ ಅತ್ಯಂತ ಪ್ರೀತಿಯ ಶಿಷ್ಯ ರಾಜಣ್ಣವ್ರು ಕೂಡ ಪಾರ್ಟಿ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಬರೇ ದೇಶದ್ರೋಹಿಗಳ ವಿರೋಧಿಗಳು, ನಾವು ಪರಿಶಿಷ್ಟ ಜಾತಿಯ ವಿರೋಧಿಗಳಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ BRP ಪಾರ್ಟಿ ಕಟ್ತಾರೆ. ಅವ್ರದ್ದೊಂದು ಲೋಗೋ ಕೂಡ ವೈರಲ್ ಆಗ್ತಿದೆ. ಗೋಮಾತೆ ತನ್ನ ಕಂದಮ್ಮನಿಗೆ ಹಾಲುಣಿಸುವಂತಹ ಒಂದು ಲಾಂಛನ ಆ ಪಕ್ಷದ ಭಾರತ್ ರಾಷ್ಟ್ರಹಿತ ಪಕ್ಷದ ಸಿಂಬಲ್ ಆಗತ್ತೆ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಚರ್ಚೆ ಆಗ್ತಿರುವಂತಹ ವಿಚಾರ. ಆದರೆ ಸದನದಲ್ಲಿ ಈ ಚಳಿಗಾಲದ ಅಧಿವೇಶನದಲ್ಲಿ ಏನು ಬಹುದೊಡ್ಡ ಚರ್ಚೆಗಳು ನಡೆದು ಆ ಚರ್ಚೆಯ ಮಧ್ಯೆ ಒಂದು ಕುತೂಹಲಕಾರಿ ಘಟನೆ ನಡೀತು. ಅದು ಬಸನಗೌಡ ಪಾಟೀಲ್ ಯತ್ನಾಳ್ರು ಮುಂದೇನಾಗುತ್ತೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಅನ್ನುವಂತಹ ಒಂದು ಚರ್ಚೆ ಮಾಡ್ತಾರೆ. ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ 2028ಕ್ಕೆ ನೀವು ಬರೋದಿಲ್ಲ ಸರ್, ನಾವೇ ಬರ್ತೀವಿ ಅನ್ನೋ ಮಾತನ್ನು ಯತ್ನಾಳ್ರು ಹೇಳ್ತಾರೆ. ಅದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಇಲ್ಲ 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 ಮತ್ತೊಮ್ಮೆ ಕಾಂಗ್ರೆಸ್ಸೇ ಬರುತ್ತೆ, ನಾನು ಮುಖ್ಯಮಂತ್ರಿ ಆಗೋದಿಲ್ಲ, ಮತ್ತೊಬ್ಬರು ಆಗಬಹುದು. ಆಗ ಯತ್ನಾಳ್ರು ಹೇಳ್ತಾರೆ, ಇಲ್ಲ ಅದು ಸಾಧ್ಯ ಇಲ್ಲ, ನಿಮ್ಮಲ್ಲೇ ಒಂದಷ್ಟು ಜನ ಬರ್ತಾರೆ, ನಾನು ರಾಜಣ್ಣ ಅವರನ್ನು ಕೂಡ ನಮ್ಮ ಪಾರ್ಟಿ ಕರ್ಕೋತೀನಿ, ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಪಕ್ಷ ಕಟ್ತೀವಿ, ಪಕ್ಷ ಕಟ್ಟಿ ಅಂತ ಸಿದ್ದರಾಮಯ್ಯ ಹೇಳಿದ ಮೇಲೆ ಈ ಮಾತನ್ನು ಹೇಳ್ತಾರೆ. ಒಂದು ಪೂರಕವಾದಂತಹ ಬೆಳವಣಿಗೆ ಈ ಕಡೆ ನಡೀತಾ ಇದೆ. ರಾಜಣ್ಣ ಅವರು ದೆಹಲಿಯಲ್ಲಿ ಬಹುದೊಡ್ಡ ಶಕ್ತಿ ಪ್ರದರ್ಶನ ಮಾಡಬಹುದು, ಅಥವಾ ಹೈಕಮಾಂಡ್ ಮಟ್ಟದಲ್ಲಿ ಇಲ್ಲ ನನಗೆ ಮತ್ತೊಂದು ಅವಕಾಶ ಕೊಡಿ, ಸಂಪುಟಕ್ಕೆ ತಗೊಳ್ಳಿ ಅಂತ ಕೇಳಬಹುದು. ಅದನ್ನು ಕೇಳಿದ ಮೇಲೂ ಕೂಡ ಹೈಕಮಾಂಡ್ ಒಪ್ಪದೇ ಹೋದರೆ, ಇದೇ DK ಶಿವಕುಮಾರ್ ಅವರ ಬಣ ಇದಕ್ಕೆ ಬಹುದೊಡ್ಡ ವಿರೋಧವನ್ನು ವ್ಯಕ್ತಪಡಿಸಿದ್ರೆ ಬಹುದೊಡ್ಡ ಸಂದೇಶ ರವಾನಿಸ್ತಾರೆ. ಅದು ದೆಹಲಿಯಲ್ಲೇ ನಿಂತ್ಕೊಂಡು ಬೇರೆ ಪಕ್ಷಕ್ಕೆ ಹೋಗ್ತಾರೆ, ಕಾಂಗ್ರೆಸ್ ತೊರಿತಾರೆ. ಸಿದ್ದರಾಮಯ್ಯ ಬಣದ ಅತ್ಯಾಪ್ತ KN ರಾಜಣ್ಣ ಅವರು ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ. ನೋಡಿ, ಎಲ್ಲ ಪಕ್ಷಗಳಲ್ಲೂ ಕೂಡ ಸ್ನೇಹ ಇಟ್ಕೊಂಡಿದ್ದಾರೆ. ಒಂದು ಸ್ವಲ್ಪ JDS ಅಲ್ಲಿ ಸ್ವಲ್ಪ ಜಾಸ್ತಿನೇ ರಬ್ ಮಾಡ್ಕೊಂಡಿದ್ದಾರೆ ರಾಜಣ್ಣ ಅವರು. ಆದಾಗ್ಯೂ ರಾಜಣ್ಣ ಅಂತಹ ನಾಯಕರು ಹೋದರೆ JDS ಕೂಡ ಮಣೆ ಹಾಕುತ್ತೆ, BJP ಕೂಡ ಮಣೆ ಹಾಕುತ್ತೆ. ಆದರೆ ಸದನದಲ್ಲಿ ಚರ್ಚೆಯಾದ ಯತ್ನಾಳ್ರೆ ಹೇಳಿದಂತಹ ಮಾತಿನ ಪ್ರಕಾರ ನೋಡಿದ್ರೆ 2028ರ ವಿಧಾನಸಭಾ ಚುನಾವಣೆಯ ಹೊತ್ತಿಗೆ BRP ಪಕ್ಷ ಒಂದಷ್ಟು ಆಕರ್ಷಕ ಪಕ್ಷವಾಗಿ ಕಾಣಿಸುತ್ತೆ. JDSನ ನಡೆಗಳನ್ನು, BJPಯ ನಡೆಗಳನ್ನು, ಕಾಂಗ್ರೆಸ್ನ ನಡೆಗಳನ್ನು ನೋಡಿ ರೋಸಿ ಹೋದ ಜನಕ್ಕೆ ನಮಗೆ JCB ಬೇಡ, KRS ಬೇಕು, ಮತ್ತೊಂದು ಪಕ್ಷ ಬೇಕು ಅಂತೆಲ್ಲ ಚರ್ಚೆ ಮಾಡ್ತಿರೋ ಜನ ಇದ್ದಾರಲ್ಲ, ಯುವಕರು, ಆ ಜನ ಮತ್ತು ಹಿಂದುತ್ವದ ಗಟ್ಟಿ ಮತಗಳು ಪಂಚಮಸಾಲಿ ಸಮುದಾಯ ಒಕ್ಕೊರಲಾಗಿ ಸೇರಬಹುದಾದಂತಹ BRP ಕಡೆಗಿನ ಒಂದು ಬೆಂಬಲ, ಇದರ ಜೊತೆಯಲ್ಲಿ ಸಿದ್ದರಾಮಯ್ಯ ಬಣದ ಒಂದಷ್ಟು ನಾಯಕರು ಕೂಡ ಏನೋ ರಾಜಕೀಯ ಕ್ರಾಂತಿ ಆಗುತ್ತೆ, ಸಿದ್ದರಾಮಯ್ಯ ಅವರನ್ನು ಇಳಿಸ್ತಾರೆ ಅಂಥದ್ದೇ ಏನಾದರೂ ಬೆಳವಣಿಗೆಗಳಾದರೆ ಉತ್ತರ ಕರ್ನಾಟಕ ಭಾಗದ ಮತ್ತು ದಕ್ಷಿಣ ಕರ್ನಾಟಕದ ಭಾಗದ ಇಂತಹ ಕೆಲ ನಾಯಕರು ನೋಡಿ ಪ್ರಭಾವಿ. ರಾಜಣ್ಣ ಕೇವಲ ಮಧುಗಿರಿಗಷ್ಟೇ ಸೀಮಿತ ಅಲ್ಲ, ತುಮಕೂರಿನ 11 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಗೇಮ್ ಚೇಂಜ್ ಮಾಡಬಲ್ಲಂತಹ ತಾಕತ್ತು ಶಕ್ತಿ ರಾಜಣ್ಣಗಿದೆ. ಹಾಗೆ ನೋಡಿ ಬಹುಪಾಲು ಜನ ಚರ್ಚೆ ತಿಮ್ರೋಡಿ ಅವರ ಪ್ರಕರಣ ಕೂಡ ಇಲ್ಲಿ ಬಂದು ಹೋಗುತ್ತೆ. ತಿಮ್ರೋಡಿ ಅಂತಹ ಕಟ್ಟರ್ ಹಿಂದುತ್ವವಾದಿ, ಹಿಂದೂಗಳಿಗೆ ನ್ಯಾಯ ಸಿಗಬೇಕು, ಅವ್ರಿಗೆ ಅನ್ಯಾಯ ಆಗಬಾರ್ದು ಅಂತ ಪ್ರತಿಪಾದನೆ ಮಾಡುವಂತಹ ನಾಯಕರು, ಈ ಥರ ಕೆಲ ನಾಯಕರು ಏನಿದ್ದಾರೆ ಅಂಥವರು, ಅದರಲ್ಲೂ ಕೂಡ ಇನ್ಫ್ಲೂಯೆನ್ಸರ್ಸ್, ಮತಗಳನ್ನು ಪುಲ್ ಮಾಡುವಂತಹ ನಾಯಕರು ಪ್ರಾದೇಶಿಕವಾಗಿ ಆಯಾಯ ಭಾಗದಲ್ಲಿ, ಅಂತಹ ನಾಯಕರು ಕೂಡ ಯತ್ನಾಳ್ರ ಪಕ್ಷದ ಜೊತೆಯಲ್ಲಿ ಕೈ ಜೋಡಿಸುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ. ಇದು ಸಾಧ್ಯವಾದರೆ ಬರ್ದಿಟ್ಕೊಳ್ಳಿ, ಯತ್ನಾಳ್ರ ನಂಬರ್ ಏನು, ಯಡಿಯೂರಪ್ಪ ಅವರು 6 ಸ್ಥಾನ ಗೆದ್ದಿದ್ರು KJP ಕಟ್ಟಿ, ಅದನ್ನು ಮೀರಿದಂತಹ ನಂಬರ್ ಯತ್ನಾಳ್ರು ಪಡಿತಾರೆ. ಇದೇ ಲೆಕ್ಕಾಚಾರ ನಡೆದ್ರೆ ನೋಡಿ ಯಾರೆಲ್ಲ ಹೊರಗೆ ಒಂದು ಕಾಲಿಟ್ಟಿದ್ದಾರೆ. ಆ ಕಡೆ ರಮೇಶ್ ಜಾರಕಿಹೊಳಿ ಇರಬಹುದು, ಕುಮಾರ್ ಬಂಗಾರಪ್ಪ ಇರಬಹುದು, ಹೀಗೆ ಸುಮಾರು ಒಂದು 15-20 ನಾಯಕರು, ಅವರೆಲ್ಲರೂ ಕೂಡ ಒಂದು ಆಲ್ಟರ್ನೇಟಿವ್ ಸ್ಟೇಜ್ ಬೇಕು ಅಂತ ಬಯಸ್ತಿದ್ದಾರೆ. ಆ ವೇದಿಕೆ, ಆ ರಾಜಕೀಯ ವೇದಿಕೆ ಯತ್ನಾಳ್ರ ಪಕ್ಷವೇ ಆದರೆ ನೋಡಿ ಸಿದ್ದರಾಮಯ್ಯ ಬಣದ ಇನ್ನೂ ಒಂದಷ್ಟು ನಾಯಕರು ಯಾಕೆ ಬರಬಹುದು. ರಾಜಣ್ಣ ಒಬ್ಬರೇ ಬರ್ತಾರ, ಅವ್ರು ಬಂದರೆ ಇನ್ನೊಂದಷ್ಟು ಜನರನ್ನು ಕರ್ಕೊಬರ್ತಾರೆ. ಯತ್ನಾಳ್ರ ಪಾರ್ಟಿಯ ಲೆಕ್ಕ ಮತ್ತು ಈಗೇನು ಜಡ್ಜ್ ಮಾಡ್ತಿಲ್ಲ ಯಾರು ಕೂಡ, ಬಿಡ್ರಿ ಏನಾಗಬಹುದು ಅಂತ. ಆದರೆ ಆ ಒಳ ಪ್ರವಾಹ, ಆ ಗುಪ್ತಗಾಮಿನಿಯಾಗಿ ಇರುವಂತಹ ಅವರ ಜನಬೆಂಬಲ
ಎಲ್ಲವೂ ಕೂಡ ಒಟ್ಟುಗೂಡಿದ್ರೆ ನೋ ಡೌಟ್ ರಾಜ್ಯಕ್ಕೆ ಮತ್ತೊಂದು ಪ್ರಬಲ ಪ್ರಾದೇಶಿಕ ಪಕ್ಷವಾಗಿ ಇದು ಹೊರಹೊಮ್ಮಬಹುದು. ಅವರ ಸೈದ್ಧಾಂತಿಕ ನೀತಿ ನಿಲುವುಗಳು ಒಂದಷ್ಟು ಸಡಿಲ ಆದರೆ ಇನ್ನೂ ಸಾಕಷ್ಟು ಸಂಖ್ಯೆಯ ಶಾಸಕರನ್ನು ಗೆಲ್ಲುವಂತಹ ಒಂದು ವೇಗ ಕೂಡ BRP ಪಕ್ಷ ಹೆಚ್ಚಿಸಿಕೊಳ್ಳಬಹುದು. BJPಗಂತೂ ಒಂದು 50 ಕ್ಷೇತ್ರಗಳಲ್ಲಂತೂ ದೊಡ್ಡ ಹೊಡೆತ ಕೊಡಬಹುದು BRP. ಇಂತಹ ನಾಯಕರೆಲ್ಲ ಒಟ್ಟುಗೂಡಿದ್ರೆ, ರಾಜಣ್ಣ ಸೇರಿದಂತೆ ಒಂದಷ್ಟು ನಾಯಕರು ಜೊತೆಯಲ್ಲಿ ನಿಂತರೆ, ಸಿದ್ದರಾಮಯ್ಯ ಬಣದ ನಾಯಕರು ಯಾಕೆ BRPಗೆ ಬೇಕಾಗ್ತಾರೆ ಅಂದರೆ ಸಿಂಪಲ್ ಲಾಜಿಕ್. ಉತ್ತರ ಕರ್ನಾಟಕದ್ದೇ ತಗೊಳ್ಳಿ. ಪಂಚಮಸಾಲಿ ಲಿಂಗಾಯತರ ಜೊತೆಯಲ್ಲಿ ಕುರುಬರ ಮತಗಳು ಒಟ್ಟುಗೂಡು ಬಿಟ್ಟರೆ ಆ ಕ್ಷೇತ್ರ ಸುಮಾರು 98 ವಿಧಾನಸಭಾ ಕ್ಷೇತ್ರಗಳು ಬರಬಹುದು ಉತ್ತರ ಕರ್ನಾಟಕದಲ್ಲಿ. 98ರಲ್ಲೇ ಒಂದು 70ಕ್ಕೂ ಹೆಚ್ಚು ಕ್ಷೇತ್ರಗಳು ಈ ಒಂದು ಪಂಚಮಸಾಲಿ ಕುರುಬ ಮತಗಳ ಧ್ರುವೀಕರಣದಿಂದ ಏನು ಬೇಕಾದರೂ ಆಗಬಹುದು. ಇದು ಲೆಕ್ಕಾಚಾರ. ಆ ಕಾರಣಕ್ಕೋಸ್ಕರನೇ ತುಂಬಿದ ಸಭೆಯಲ್ಲಿ, ಸದನದಲ್ಲಿ ಖುದ್ದು ಯತ್ನಾಳ್ರು ಹೇಳಿದ್ದು ಮತ್ತು ಈಗ ರಾಜಣ್ಣ ಅವರು ಏನೊಂದು ಸಂದೇಶ ಕೊಡ್ತಿದ್ದಾರೆ, ಇದು ಕೂಡ ಪೂರಕ ಬೆಳವಣಿಗೆಯಾಗಿ ಕಾಣ್ತಿದೆ. ಏನಾಗಬಹುದು? ಯತ್ನಾಳ್ರ ಪಕ್ಷ ಮತ್ತು ರಾಜಣ್ಣ ಸೇರಿದಂತೆ ಒಂದಷ್ಟು ಸಿದ್ದರಾಮಯ್ಯ ಬಣದ ನಾಯಕರು, ಕಾಂಗ್ರೆಸ್ನ ಒಳಗಿನ DK ಶಿವಕುಮಾರ್ ಅವರ ಬಣದ ಪಾಳೆಗಾರಿಕೆಯಿಂದ ಬೇಸತ್ತು ಬಂದವರು ಸೇರಿಕೊಂಡ್ರೆ ಏನಾಗುತ್ತೆ? ಎಷ್ಟು ಸ್ಥಾನ ಗೆಲ್ಲಬಹುದು 2028ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ BRP? ಕಮೆಂಟ್ ಮಾಡಿ.